ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ಶಿವ. ಅಮೇರಿಕಾ ಆಗಿರಲಿ, ಚೈನಾ ಆಗಿರಲಿ, ಆರ್ಟಿಕ್ ಸರ್ಕಲ್ ಆಗಿರಲಿ, ಅಂಟಾರ್ಟಿಕ್ ಆಗಿರಲಿ, ನಮ್ಮ ಪ್ರಪಂಚದಲ್ಲಿ ಯಾವುದೇ ಕಾರ್ನರ್ ಆಗಿರಲಿ, ಬ್ರೂಸ್ಲಿ ಅನ್ನೋರು ನಿಮ್ಗೆ ಗೊತ್ತಾ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಆ ಹೆಸರನ್ನಾದ್ರು ಕೇಳಿರ್ತಾರೆ. ಓಕೆ, ಈಗ ಯಾರೋ ಒಂದು ಸಣ್ಣಕ್ಕಿರೋ ಹುಡುಗ ಅವ್ನ ವೆಯ್ಟ್ಗಿಂತ ಹತ್ತಿಯಾಗಿರೋ ವೆಯ್ಟು ಅವ್ರ ಹತ್ರ ಜಗಳಕ್ಕೆ ಹೋದರೆ ಅವ್ರ ಬಾಯಿಂದ ಬರೋ ಫಸ್ಟ್ ಮಾತು, ಏನೋ ನಿನ್ನ ದುಡ್ಡು, ನಿನ್ನ ಮೈಂಡಲ್ಲಿ ಏನು ದುಡ್ಡು, ಬ್ರೂಸ್ಲಿ ಅಂತ ಅಂದ್ಕೊಂಡಿದ್ಯಾ ಅಂತಾರೆ. ಬ್ರೂಸ್ಲಿ ಅವರು ಬದುಕಿದ್ದು ಬರೀ 32 ವರ್ಷಗಳಷ್ಟೇ. ಅವರು ಸತ್ತೋಗಿ 47 ಇಯರ್ಸ್ ಆದ್ರೂ ಈಗಲೂ ಬ್ರೂಸ್ಲಿ ಅನ್ನೋ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬ್ರೂಸ್ಲಿ ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು 3 ಭಾಗಗಳಾಗಿ ನೋಡೋಣ. ಮೊದಲನೇದು ಬಂದ್ಬಿಟ್ಟು ಬ್ರೂಸ್ಲಿ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ನೋಡೋಣ. ಎರಡನೇದು ಬ್ರೂಸ್ಲಿ ಅವರು ಮಾಡಿರುವ ಸಾಧನೆಗಳ ಬಗ್ಗೆ ನೋಡೋಣ. ಅವ್ರು ಏನಕ್ಕೆ ಅಷ್ಟೊಂದು ಫೇಮಸ್ ಆಗಿದ್ದಾರೆ ಮತ್ತು ಅವ್ರು ಮಾಡಿರುವಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನೋಡೋಣ. ಮೂರನೇದು ಬ್ರೂಸ್ಲಿ ಸತ್ತೋಗೋಕ್ಕೆ ಮುಂಚೆ ಕೆಲವು ವಿಷಯಗಳನ್ನ ನಮ್ಮ ಸಮಾಜಕ್ಕೆ ತಿಳಿಸ್ಬಿಟ್ಟೋಗಿದ್ದಾರೆ. ಸೊ ಅದನ್ನೇ ಕೋಟ್ಸ್ ಅಂತಾರಲ್ಲ, ಉದಾಹರಣೆಗೆ ನಮ್ಮ ಗಾಂಧೀಜಿ ಹೇಗೆ ನಮ್ಮ ಸ್ವಲ್ಪ ಕೆಲವು ಕೋಟ್ಸ್ನ ಕೊಟ್ಬಿಟ್ಟೋಗಿದ್ದಾರೋ, ಅದೇ ಥರ ಬ್ರೂಸ್ಲಿ ಅವರು ಕೆಲವು ಕೋಟ್ಸ್ನ ನಮ್ಮ ಸಮಾಜಕ್ಕೆ ಕೊಟ್ಬಿಟ್ಟೋಗಿದ್ದಾರೆ. ಸೊ ಅದು ಏನು ಕೋಟ್ಸು, ಸೊ ಈ ವಿಡಿಯೋದಲ್ಲಿ ಹೈಲೈಟೇ ಈ ಕೋಟ್ಸ್ಗಳೇ. ಅದು ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ಮೊದಲನೇದಾಗಿ ಬ್ರೂಸ್ಲಿ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ನೋಡೋಣ. ಬ್ರೂಸ್ಲಿ ಅವರ ಅಮ್ಮ ಅಪ್ಪ ಅಮೇರಿಕಕ್ಕೆ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ್ದು ಕೆಲವು ದಿನಗಳಲ್ಲಿ ಬ್ರೂಸ್ಲಿ ಹುಟ್ಟುತ್ತಾರೆ. ಅವ್ರು ಹುಟ್ಟಿದ ದಿನಾಂಕ November 27, 1940 ಹುಟ್ಟಿಸ್ತಾರೆ. ಅವರು ಬದುಕಿರೋದು ಬರೀ 32 ವರ್ಷಗಳಷ್ಟೇ. ಅದಾಗಿದ ಮೇಲೆ July 20, 1973 ಒಂದು ಮರ್ಮವಾಗಿ ಒಂದು ಮರಣವನ್ನು ಹೊಂದುತ್ತಾರೆ. ಬ್ರೂಸ್ಲಿ 3 ತಿಂಗಳು ಮಗುವಾಗಿದ್ದಾಗ ಅವ್ರ ಅಪ್ಪ ಮತ್ತೆ ಡಿಸೈಡ್ ಮಾಡ್ತಾರೆ, ಸರಿ ನಾವು ನಮ್ಮ ಸ್ವಂತ ಊರಿಗೆ ಹಾಂಗ್ಕಾಂಗ್ಗೆ ಹೋಗ್ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಮತ್ತೆ ಅವರಿಬ್ಬರು ಹಾಂಗ್ಕಾಂಗ್ಗೆ ಬರ್ತಾರೆ. ಅಲ್ಲಿ ಬಂದಿದ್ದಾಗಿದ್ಮೇಲೆ ಅಲ್ಲಿನ ಕೆಲಸ ಮಾಡ್ಕೊಂಡಿರ್ತಾರೆ. ಬ್ರೂಸ್ಲಿ ಒಂದು 6 ತಿಂಗಳು ಮಗುವಾಗಿರುವಾಗ ಬ್ರೂಸ್ಲಿ ಅವರಪ್ಪ ಆ ಮಗುನ ಮೂವೀಸ್ಗೆ ಆ್ಯಕ್ಟ್ ಮಾಡಿಕೊಡ್ತಾರೆ. ಇದು ಏನಕ್ಕಂದರೆ ಜಸ್ಟ್ ಒಂದು ಸೋರ್ಸ್ ಆಫ್ ಇನ್ಕಮ್ಗಷ್ಟೇ. ಬ್ರೂಸ್ಲಿನ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಬ್ರೂಸ್ಲಿ ಒಂದು 20 ವರ್ಷ ಏಜ್ವರೆಗೂ ಚೈಲ್ಡ್ ಆರ್ಟಿಸ್ಟಾಗೆ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಬ್ರೂಸ್ಲಿ 18 ಇಯರ್ಸ್ 18 ವರ್ಷವರೆಗೂ ಒಂದು 20 ಮೂವಿದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬ್ರೂಸ್ಲಿ ಈ ಚೈಲ್ಡ್ ಆರ್ಟಿಸ್ಟ್ ಪ್ರಕಾರ ನೋಡಿದ್ರೆ ತುಂಬ ಒಳ್ಳೆಯವನಾಗಿದ್ದರೂ ರಿಯಲ್ ಲೈಫಲ್ಲಿ ತುಂಬ ದೊಡ್ಡ ತರಲೆ ಅಂತೆ. ಎಂಥ ತರಲೆ ಅಂದರೆ ಕೈ ಕಾಲಿಟ್ಕೊಂಡು ಸುಮ್ಮನೆ ನೆರಳುವಂತೆ ಅಂಥ ತರಲೆ. ಅವ್ರ ಅಮ್ಮ ಅಪ್ಪನೇ ಕೆಲವು ಟೈಮಲ್ಲಿ ಬ್ರೂಸ್ಲಿಗೆ ಡೈರೆಕ್ಟಾಗಿ ಚಾಲೆಂಜ್ ಮಾಡ್ತಾರಂತೆ, ನಿನ್ನ ಕೈಯಲ್ಲಿ ಆದರೆ ಸ್ವಲ್ಪ ಹೊತ್ತು ಸುಮ್ಮನೆ ಒಂದು ಕಾರ್ನಲ್ಲಿ ಕೂತ್ಕೊಳ್ಳೋ ನೋಡೋಣ ಅಂತಂದ್ರೂ ಬ್ರೂಸ್ಲಿಂದ ಖಂಡಿತವಾದ ಆಗಲ್ಲ. ಯಾಕಂದರೆ ಬ್ರೂಸ್ಲಿ ಅಷ್ಟೊಂದು ಆ್ಯಕ್ಟಿವು, ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರೋಕ್ಕೆ ಆಗಲ್ಲ, ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅಂತ ಅಂದ್ಕೊಳ್ಳೋ ಒಂದು ಹುಡುಗ. ಬ್ರೂಸ್ಲಿಗೆ ಬ್ರೂಸ್ಲಿಗೆ ಕಂಪ್ಲೀಟಾಗಿ ಓದೋದಲ್ಲಿ ಇಂಟ್ರೆಸ್ಟೇ ಇಲ್ಲ. ಅವನಿಗೆ ಓದೂ ಹತ್ತಲ್ಲ. ಇದ್ಯಾಕೆ ಕೆಲವು ಟೈಮಲ್ಲಿ ಬ್ರೂಸ್ಲಿ ಸ್ಕೂಲ್ ಟೀಚರ್ಸೇ ಓಪನ್ ಆಗಿ ಅಂದಿದ್ದಾರೆ, ಬ್ರೂಸ್ಲಿಗೆ ಕಂಪ್ಲೀಟಾಗಿ ಓದೋದಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಓದು ಹತ್ತಿಲ್ಲ ಅಂತ ಅಂದಿದ್ದಾರೆ. ಬ್ರೂಸ್ಲಿನೂ ಕೆಲವು ಟೈಮಲ್ಲಿ ಅನೇಕ ಇಂಟರ್ವ್ಯೂಗಳಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ, ನನಗೆ ಸಿಸ್ಟಮ್ ಆಫ್ ಎಜುಕೇಷನು ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ ಅಂತ ಅಂದಿದ್ದಾರೆ. ಸೊ ಆದ್ರೂ ಬ್ರೂಸ್ಲಿ ಡಿಸ್ಕಂಟಿನ್ಯೂ ಮಾಡಿಲ್ಲ. ಬ್ರೂಸ್ಲಿ ಆದ್ರೂ ಡಿಪ್ಲೊಮಾವರೆಗೂ ಓದಿದ್ದಾರೆ. ಬ್ರೂಸ್ಲಿ ಒಂದು ಕಡೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ರೂ ಇನ್ನೊಂದು ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದು ಯಾವುದಪ್ಪ ಅಂದರೆ ಸ್ಟ್ರೀಟ್ ಫೈಟು, ಬೀದಿಯಲ್ಲಿ ಜಗಳಾಡೋದು. ಬ್ರೂಸ್ಲಿ ಬೀದಿಯಲ್ಲಿ ಜಗಳಾಡೋದು ಹಂಗೆ ಅಂತಲ್ಲ, ತುಂಬ ಕಡೆ ಹೋಗೋದು, ಕೈ ಕಾಲು ಇಟ್ಕೊಂಡು ಸುಮ್ಮನೆ ಇರಲ್ಲ. ಅಲ್ಲಿ ಹೋಗೋದು, ಅವ್ರ ಕೈನ ಮುರಿಯೋದು, ಇವ್ರ ಕೈನ ಮುರಿಯೋದು, ಅವ್ರನ್ನ ಹೊಡಿಯೋದು, ಅಲ್ಲಿ ಹೋಗಿ ಒದೆ ತಿನ್ಸ್ಕೊಂಬರೋದು, ಇಲ್ಲಿ ಹೋಗಿ ಒದೆ ತಿನ್ಸ್ಕೊಂಬರೋದು. ಹೀಗೆ ಒಂದು 10 ವಯಸ್ಸು ಹುಡುಗ ಒಂದು ಚಿಕ್ಕವನಾಗಿದ್ದರೂ ಹೋಗ್ಬಿಟ್ಟು ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಜಗಳ ಹೇಳ್ಕೊಂಡು ಬರ್ತಿದ್ದಂತೆ ಬ್ರೂಸ್ಲಿ. ಸೊ ಹೀಗಿರುವಾಗ ಅವ್ರ ಅಮ್ಮಪ್ಪಗೆ ಕೆಲವು ಟೈಮಲ್ಲಿ ತುಂಬಾ ಒಂಥರ ಹಿಂಸೆ ಅನಿಸ್ಬಿಡ್ತು. ಇವನು ಎಷ್ಟಂದ್ರೂ ಮಾತು ಕೇಳ್ತಿಲ್ಲ, ಹೋಗ್ಬಿಟ್ಟು ಹೋಗೋ ಕಡೆ ಎಲ್ಲ ಫುಲ್ ಜಗಳ ಹೇಳ್ಕೊಂಬರೋದು, ಒದೆ ತಿನ್ಕೊಂಬರೋದು, ಹೀಗೆ ಆಗೋಯ್ತು. ಸೊ ಒಂದು ಸತಿ ಬ್ರೂಸ್ಲಿ ಸ್ಕೂಲ್ ಟೀಚರ್ಸ್ ಅಂತಾರೆ, ನೋಡಪ್ಪ ನೀನು ಅಲ್ಲಿಲ್ಲೇ ಹೋಗ್ಬಿಟ್ಟು ಜಗಳ ಆಡ್ತೀಯಾ, ಒದೆ ತಿನ್ಸ್ಕೊಂಬರ್ತೀಯಾ, ನೀನು ಏನಕ್ಕೆ ನಮ್ಮೂರಲ್ಲೇ ಒಂದು ಹಾಂಗ್ಕಾಂಗ್ ಸ್ಕೂಲ್ ಬಾಕ್ಸಿಂಗ್ ಟೂರ್ನಮೆಂಟ್ ನಡೀತಿದೆ, ನಮ್ಮ ಸ್ಕೂಲ್ಗೂ ಒಂದು ಆಪೋನೆಂಟ್ ಸ್ಕೂಲ್ಗೂ ಕಾಂಪಿಟೇಷನ್ ಇದೆ, ನೀನು ಏನಕ್ಕೆ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನೀನು ಏನಕ್ಕೆ ಇದ್ರಲ್ಲಿ ಗೆಲ್ಲಬಾರ್ದು, ನಿನ್ಗೆ ಅಲ್ಲೆಲ್ಲ ಜಗಳ ಆಡ್ತಿಲ್ಲ, ಸೊ ನಿನ್ಗೆ ಆದರೆ ನೀನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ವಿನ್ ಆಗಿ ತೋರಿಸು ಅಂತಾರೆ. ಬ್ರೂಸ್ಲಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಓಕೆ ಕಾಂಪಿಟೇಷನ್ ಇದೆ, ಸೊ ಇದೊಂದು ವಿಷಯದಲ್ಲಿ ಬ್ರೂಸ್ಲಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಎರಡನೇ ವಿಷಯ ಬಂದ್ಬಿಟ್ಟು ಬ್ರೂಸ್ಲಿಗೆ ಕೆಲವು ಟೈಮಲ್ಲಿ ಕನಸು ಬರ್ತಾ ಇತ್ತಂತೆ. ಸೊ ನಾವೆಲ್ಲ ಹೋಗ್ಬಿಟ್ಟು ಗ್ಯಾಂಗಾಗಿ ಹೋಗ್ಬಿಟ್ಟು ಒಬ್ಬರನ್ನ ಹಾಕೊಂಡು ಹೊಡಿತೀರಿ, ಸೊ ಅದೇ ರೀತಿ ನಾಳೆ ಅಕಸ್ಮಾತ್ ನಾವೇನಾದರೂ ಸಪ್ರೇಟಾಗಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಗತಿ ಏನಾಗುತ್ತೆ, ಅಟ್ಲೀಸ್ಟ್ ನಮ್ಮನ್ನ ಸೆಲ್ಫ್ ಡಿಫೆಂಡ್ ಮಾಡ್ಕೊಳ್ಳೋಕೆ ಅಟ್ಲೀಸ್ಟ್ ನಮ್ಗೆ ಏನಾದರೂ ಒಂದು ಮಾರ್ಷಲ್ ಆರ್ಟ್ಸ್ ಗೊತ್ತಿರಬೇಕಲ್ಲ ಅಂದ್ಬಿಟ್ಟು, ಸೊ ಈ 2 ವಿಷಯಗಳಿಗೆ ಬ್ರೂಸ್ಲಿ ಅವರು ಕುಂಗ್ ಫು ಅನ್ನೋ ಮಾರ್ಷಲ್ ಆರ್ಟ್ನ ಚೂಸ್ ಮಾಡ್ತಾರೆ. ಸೊ ಈ ಟೂರ್ನಮೆಂಟ್ಗೆ ಕಾಂಪಿಟೇಟ್ ಮಾಡಬೇಕಂದ್ರೆ ಚೆನ್ನಾಗಿ ಟ್ರೈನ್ ಆಗಬೇಕಲ್ಲ.
ಸೊ ಅದಕ್ಕೆ ಅನೇಕ ಒಂದು ಮಾಸ್ಟರ್ಸ್ ಹತ್ರ ಹೋಗಿ ಟ್ರೈನ್ ಆಗ್ತಾರೆ. ಸೊ ಅದರಲ್ಲಿ ಒಂದು ಮಾಸ್ಟರ್ ಈಪ್ ಮ್ಯಾನ್, YIP ಈಪ್ ಮ್ಯಾನ್ ಅನ್ನೋ ಮಾಸ್ಟರ್ ಹತ್ರ, ಲೆಜೆಂಡರಿ ಮಾಸ್ಟರ್ ಹತ್ರ ಬ್ರೂಸ್ ಲೀ ಟ್ರೈನ್ ಆಗ್ತಾರೆ. ಟ್ರೈನ್ ಆಗಿದ್ದಾದಮೇಲೆ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಲ್ಲಿ ಎಲ್ಲ ಸ್ಟೇಜಲ್ಲಿ ಒಂದೊಂದಾಗಿ ಎಲ್ಲರನ್ನು ಹೊಡೆದು ಸೋಲ್ಸ್ಕೊಂಡು ಹೋಗ್ತಾರೆ. ಕೊನೆಗೆ ಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಫೈನಲ್ಸಲ್ಲಿ ಇರೋ ಆಪೋನೆಂಟ್ ಯಾರು ಗೊತ್ತಾ? ಒಂದು ಹುಡುಗ, ಅವನ ಹೆಸರು ಗ್ಯಾರಿ ಎಲ್ಮ್ಸ್ ಅಂತ. ಅವನು 3 ವರ್ಷ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪು ಪಡ್ಕೊಂಡಿರೋನು, ಕಂಟಿನ್ಯೂಸ್ ಆಗಿ 3 ವರ್ಷ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಪಡ್ಕೊಂಡಿರೋ ಹುಡುಗ. ಇಬ್ಬರು ಬರ್ತಾರೆ ಫೈನಲ್ ಫೈಟು ಇಬ್ರಿಗೂ. ಸೊ ಬ್ರೂಸ್ ಲೀ ಅವನನ್ನು ಹೊಡೆದು ಸೋಲಿಸ್ತಾನೆ. ಸೊ ಎಲ್ಲರೂ ಶಾಕಲ್ಲಿರ್ತಾರೆ. ಬ್ರೂಸ್ ಲೀ ಹೊಸಬ್ಬ, ಈಗಲೇ ಕುಂಫು ಕಲ್ತ್ಕೊಂಡು ಆ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಆದರೆ ಆ ಹುಡುಗ 3 ವರ್ಷದಿಂದ ಒಂದು ಚಾಂಪಿಯನು. ಆ ಹುಡುಗನನ್ನೇ ಅಷ್ಟು ಈಸಿಯಾಗಿ ಹೊಡೆದು ಸೋಲಿಸಿದ್ದು ಎಲ್ಲರೂ ಆಶ್ಚರ್ಯ. ಏನಪ್ಪ ಇವನು ಇಷ್ಟು ಸಣ್ಣಕ್ಕಿದ್ದಾನೆ, ಇವನು ಹೆಂಗೆ ಇದೆಲ್ಲ ಸಾಧ್ಯ ಅಂದ್ಬಿಟ್ಟು ಫುಲ್ ಆಶ್ಚರ್ಯದಿಂದ ನೋಡ್ತಾರೆ. ಫುಲ್ ಹಾಂಗ್ಕಾಂಗ್ಗೆ ಬ್ರೂಸ್ ಲೀ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೂಸ್ ಲೀ ಆ ಟೂರ್ನಮೆಂಟಲ್ಲಿ ಗೆದ್ದಿದ್ದಾಗಿದ್ಮೇಲೆ ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕಾಗಿದ್ಮೇಲೆ ಇನ್ನೂ ಸ್ಟ್ರೀಟ್ ಜಗಳ, ಬೀದಿಯಲ್ಲಿ ಜಗಳ ಆಡೋದು ಇನ್ನೂ ಜಾಸ್ತಿ ಆಗೋಯಿತು. ರೂಫ್ ಟಾಪ್ ಫೈಟಿಂಗ್ ಅಂತೆ, ಈ ಮನೆ ಮೇಲೆ ರೂಫಲ್ಲೆಲ್ಲ ಹೋಗಿ ಜಗಳ ಆಡೋದು. ಹೀಗೆ ಜಗಳ ತುಂಬ ಜಾಸ್ತಿ ಆಗೋಯಿತು. ಇವ್ರ ಅಮ್ಮ ಅಪ್ಪಗೆ ಒಂಥರ ಹಿಂಸೆ ಅಂತ ಅನ್ಸ್ಬಿಡ್ತು. ಇವನೇನಪ್ಪ ಇವನು ಹಿಂಗೆ ಹೋಗ್ತಾ ಇದ್ದಾರೆ, ಇವನು ಉದ್ಧಾರ ಆಗಲ್ಲ, ಏನೊಂದು ಮಾಡಬೇಕು ಅಂದ್ಕೊಂಡಿರೋ ಒಂದು ಟೈಮಲ್ಲಿ ಬ್ರೂಸ್ ಲೀ ಏನು ಮಾಡ್ತಾನೆ, ಯಾರೋ ಒಂದು ಹುಡುಗನಿಗೆ ಹೊಡೆದು ಹಲ್ಲು ಹೊಡೆದಾಕ್ಬಿಡ್ತಾನೆ. ಆ ಹುಡುಗ ಅವ್ರ ಅಮ್ಮ ಅಪ್ಪ ಬಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಬ್ರೂಸ್ ಲೀನ ತೊಗೊಂಡೋಗ್ಬಿಟ್ಟು ಕಸ್ಟಡಿಯಲ್ಲಿ ಕುಣಿಸ್ಕೊಂಡ್ಬಿಡ್ತಾರೆ. ಮತ್ತು ಬ್ರೂಸ್ ಲೀ ಅವ್ರ ಅಮ್ಮ ಹೋಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟಲ್ಲಿ ಸೈನ್ ಮಾಡಿ ಮತ್ತು ಇವನು ಯಾವ ಜಗಳಕ್ಕೂ ಹೋಗಲ್ಲ ಅಂತ ಮಾತು ಕೊಟ್ಟು ಬ್ರೂಸ್ ಲೀನ ಕಸ್ಟಡಿಯಿಂದ ಮನೆಗೆ ತೊಗೊಂಬರ್ತಾರೆ. ಅದೇ ಟೈಮಲ್ಲಿ ಒಂದು ಪೊಲೀಸ್ ಡಿಟೆಕ್ಟಿವ್ ಆಫೀಸರು ಬ್ರೂಸ್ ಲೀಗೆ ವಾರ್ನ್ ಮಾಡ್ತಾರಂತೆ, ಮತ್ತೆ ನೀನು ಯಾವುದಾದ್ರೂ ಜಗಳದಲ್ಲಿ ನೋಡಿದ್ರೆ ನಿನ್ನ ಎತ್ಕೊಂಡು ಬಂದ್ಬಿಟ್ಟು ಡೈರೆಕ್ಟಾಗಿ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ. ಸೊ ಇದಕ್ಕಾಗಿದ ಮೇಲೆ ಬ್ರೂಸ್ ಅವರ ಅಮ್ಮ ಅಪ್ಪ ಸರಿ ಇವನು ಇನ್ಮೇಟು ಹಾಂಗ್ಕಾಂಗಲ್ಲಿದ್ದರೆ ಇವನು ಮತ್ತೆ ಉದ್ಧಾರ ಆಗಲ್ಲ ಅಂತ ಅಂದ್ಕೊಂಡು ಸರಿ ಮತ್ತು ಇವನು ಅಮೇರಿಕಾಗೆ ಕಳಿಸ್ಬಿಡೋಣ, ಇವನು ಹೈಯರ್ ಸ್ಟಡೀಸ್ಗೆ ಅಮೇರಿಕಾದೆಲ್ಲ ಓದ್ಕೊಳ್ಳಿ ಅಂತ ಅಮೇರಿಕಾಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಬ್ರೂಸ್ ಲೀನು ಸರಿ ಅಂದ್ಬಿಟ್ಟು ಅಮೇರಿಕಾಗೆ ಹೋಗ್ತಾನೆ. ಬ್ರೂಸ್ ಲೀ ಅಮೇರಿಕಾಗೆ ಹೋಗಿ ಕೂಡ ಸರಿ ನಾವು ಕಲ್ತ್ಕೊಂಡಿರೋ ಕುಂಫು ಇದಾಗಬಾರ್ದು ಅಂದ್ಬಿಟ್ಟು ಮತ್ತು ಅಲ್ಲೂ ಅಮೇರಿಕಾಗೆ ಹೋಗಿ ಅಲ್ಲೂ ಅಷ್ಟೇ ಫುಲ್ ಹೆವಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಬಾಡಿನ ತುಂಬ ರಿಜಿಟಾಗಿ ಇಟ್ಕೊತಾರೆ. ಸೊ ಹೀಗೆ ಮಾಡುವಾಗ ಅಲ್ಲೂ ಅಷ್ಟೇ ಹೈಯರ್ ಸ್ಟಡೀಸ್ ಅವ್ರು ಹೈಸ್ಕೂಲ್ನ ಮುಗಿಸ್ತಾರೆ, ಡಿಪ್ಲೊಮೋದಲ್ಲಿ ಮುಗಿಸ್ತಾರೆ. ಮುಗಿಸುವಾಗಲೇ ಒಂದು ಹುಡುಗಿನ ಇಷ್ಟಪಡ್ತಾರೆ. ಸೊ ಆ ಹುಡುಗಿ ಹೆಸರು ಬಂದ್ಬಿಟ್ಟು ಲಿಂಡಾ ಎಮ್ರಿ ಅಂತ. ಆ ಹುಡುಗಿ ಯಾರು ಇಲ್ಲ, ಅವನದು ಕಾಲೇಜ್ ಮೇಟೆ. ಸೊ ಆ ಹುಡುಗಿ ಬಂದ್ಬಿಟ್ಟು ಯುರೋಪಿಯನು, ಬ್ರೂಸ್ ಲೀ ಬಂದ್ಬಿಟ್ಟು ಏಷ್ಯನು. ಸೊ ಏಷ್ಯನ್ಗೂ ಯುರೋಪಿಯನ್ಗೂ ಸೇರೋದಕ್ಕೆ ಒಂದು ದೊಡ್ಡ ಆಪೋಸಿಷನ್ ಇದ್ರೂ ಅವರಿಬ್ಬರು ಸೀಕ್ರೆಟಾಗಿ ಮದುವೆ ಮಾಡ್ಕೊಂಡಿದ್ದಾಗಿದ್ಮೇಲೆ ಅವರಿಬ್ರಿಗೂ ಇಬ್ಬರು ಮಕ್ಕಳು, ಒಂದು ಹುಡುಗ ಒಂದು ಹುಡುಗ ಹೆಸರು ಬ್ರ್ಯಾಂಡನ್ ಲೀ, ಹುಡುಗಿ ಹೆಸರು ಶ್ಯಾನನ್ ಲೀ ಅಂತ. ಸೊ ಬ್ರೂಸ್ ಲೀ ಅವರು ಅಲ್ಲಿ ಅಮೇರಿಕಾಗೆ ಹೋಗಿದ್ದಾಗಿದ್ಮೇಲೆ ಒಂದು ಹೈಸ್ಕೂಲ್ ಆ್ಯನಿವರ್ಸರಿ ಕಾಂಪಿಟೇಷನಲ್ಲಿ ಬ್ರೂಸ್ ಲೀನ ಇನ್ವೈಟ್ ಮಾಡ್ತಾರೆ. ಬ್ರೂಸ್ ಲೀನ ತುಂಬ ಖುಷಿಯಾಗಿ ಸರಿ ಆ ಪ್ರೋಗ್ರಾಮ್ನ ಹೋಗ್ಬಿಟ್ಟು ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾರೆ. ಅಲ್ಲಿ ಹೋಗುವಾಗ ಅಲ್ಲೂ ತುಂಬ ಕಾಂಪಿಟೇಷನ್ಸ್ಗಳು ನಡೀತಾ ಇರುತ್ತೆ. ಅಲ್ಲಿ ಯಾರೋ ಒಬ್ಬರು ತುಂಬ ಬಲ್ಕಾಗಿ ಬಾಡಿ ಬಿಲ್ಡ್ ಮಾಡಿರೋರು ಬ್ರೂಸ್ ಲೀನ ಕರೀತಾರೆ ಕಾಂಪಿಟೇಟ್ ಮಾಡೋಕ್ಕೆ. ಸೊ ಬ್ರೂಸ್ ಲೀನು ನಗ್ತಾನೆ ಹೋಗ್ತಾರೆ, ಕಾಂಪಿಟೇಟ್ ಮಾಡ್ತಾರೆ. ಅಲ್ಲೂ ಅಷ್ಟೇ ಕೆಲವೇ ನಿಮಿಷಗಳಲ್ಲಿ ಆ ದೊಡ್ಡ ಬಲ್ಕಾಗಿರೋ ಬಾಡಿ ಬಿಲ್ಟ್ ಮಾಡಿರೋರನ್ನ ಕೆಳಗೆ ಬೀಳಿಸ್ತಾರೆ, ಅವರು ಕೆಳಗೆ ಬೀಳ್ತಾರೆ. ಅಲ್ಲಿರೋರು ಎಲ್ಲರೂ ಶಾಕಲ್ಲಿ ನೋಡ್ತಾರೆ, ಎಲ್ಲರೂ ಫುಲ್ ಆಶ್ಚರ್ಯದಲ್ಲಿ ನೋಡ್ತಾರೆ. ಅಲ್ಲಿರೋ ಅಮೇರಿಕನ್ಸ್ ಎಲ್ಲರೂ ಫುಲ್ ಆಶ್ಚರ್ಯದಲ್ಲಿ ನೋಡ್ತಾರೆ, ಏನಪ್ಪ ಇವನು ಹುಡುಗ ಎಷ್ಟು ಸಣ್ಣಕ್ಕಿದ್ದಾನಲ್ಲ, ಅವ್ರು ಅಷ್ಟು ಬಿಲ್ಟ್ ಆಗಿದ್ದಾರಲ್ಲ, ಅವ್ರನ್ನ ಹೆಂಗಪ್ಪ ಇಷ್ಟು ಈಸಿಯಾಗಿ ಸೋಲಿಸ್ಬಿಟ್ಟ ಅಂದ್ಬಿಟ್ಟು ಎಲ್ರಿಗೂ ಶಾಕು. ಅದ್ರ ಮೇಲೆ ಎಲ್ರಿಗೂ ಒಂಥರ ಸರ್ಪ್ರೈಸು. ಸೊ ಎಲ್ಲರೂ ಅಲ್ಲಿರೋ ಅಮೇರಿಕನ್ಸ್ ಎಲ್ಲ ಬಂದ್ಬಿಟ್ಟು ಸರ್ ನೀವು ನಮಗೆ ಟ್ರೈನ್ ಮಾಡಬೇಕು, ನೀವು ನಮ್ಮನ್ನ ಸ್ಟೂಡೆಂಟ್ಸಾಗಿ ಎಕ್ಸೆಪ್ಟ್ ಮಾಡ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬ್ರೂಸ್ ಲೀ ಅವರು ತುಂಬ ಖುಷಿಯಾಗಿ ಸರಿ ಅಂತ ಎಕ್ಸೆಪ್ಟ್ ಮಾಡ್ಕೊತಾರೆ. ಇದಕ್ಕಾಗಿದ್ಮೇಲೆ ಏನಾಗುತ್ತಂದರೆ ಅಲ್ಲಿ ಅಮೇರಿಕಾದಲ್ಲಿ ವಾಸ ಮಾಡುತ್ತಿದ್ದಂಥ ಅಮೇರಿಕನ್ ಚೈನೀಸ್ ಬಂದ್ಬಿಟ್ಟು ಇಲ್ಲ ಕುಂಫು ಬಂದ್ಬಿಟ್ಟು ಒಂದು ಚೈನೀಸ್ ಆರ್ಟು, ಇದು ಬಂದ್ಬಿಟ್ಟು ಈ ಆರ್ಟ್ನ ಬಂದ್ಬಿಟ್ಟು ಅಮೇರಿಕನ್ಸ್ಗೆ ಟೀಚ್ ಮಾಡಬಾರ್ದು ಅಂತ ಬ್ರೂಸ್ ಲೀಗೆ ಫುಲ್ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಬ್ರೂಸ್ ಲೀನೂ ಕೇಳಲ್ಲ. ಅದಕ್ಕಾಗಿದ್ಮೇಲೆ ಒಂದು ಚಾಲೆಂಜ್ ಮಾಡ್ತಾರೆ ಬ್ರೂಸ್ ಲೀಗೆ. ಸರಿ ಒಂದು ಟೂರ್ನಮೆಂಟ್ ಇರ್ತೀರಿ, ಆ ಟೂರ್ನಮೆಂಟಲ್ಲಿ ನೀನು ವಿನ್ ಆದರೆ ನೀನು ಬಂದ್ಬಿಟ್ಟು ಅಮೇರಿಕನ್ಸ್ಗೆ ಕುಂಫು ಟೀಚ್ ಮಾಡ್ಬೋದು. ಇನ್ ಕೇಸ್ ಅಕಸ್ಮಾತ್ ನೀನೇನಾದರೂ ಸೋತೋದ್ರೆ ನಿನಗೂ ಕುಂಫುಗೂ ಸಂಬಂಧನೇ ಇಲ್ಲ ಅಂತ ಬರೆದುಕೊಟ್ಟು ನೀನು ಊರು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಒಂದು ಕಂಡೀಷನಲ್ಲಿ ಪ್ಲೇಸ್ ಮಾಡ್ತಾರೆ, ಕಂಡೀಷನ್ ಮುಂದಿಕ್ತಾರೆ. ಸೊ ಬ್ರೂಸ್ ಲೀನ ಒಪ್ಕೊತಾನೆ.
ಸೊ ಬ್ರೂಸ್ ಲೀಗೆ ಆಪೋನೆಂಟ್ ಯಾರು ಅಂದರೆ ಅಮೇರಿಕಾದಲ್ಲಿ ಒಂದು ಚೈನೀಸ್ ಒಂದು ಗ್ರೇಟ್ ಮಾರ್ಷಲ್ ಕುಂಗ್ಫು ಮಾಸ್ಟರ್ ಒಬ್ಬರು ಇರ್ತಾರೆ. ಸೊ ಅವ್ರಿಗೆ ಎಗೇನ್ಸ್ಟ್ ಫೈಟು. ಸೊ ಟೂರ್ನಮೆಂಟಿಗೆ ಇಬ್ಬರು ರೆಡಿ ಆಗ್ತಾರೆ, ಇಬ್ಬರು ಗ್ರೌಂಡಿಗೆ ಬರ್ತಾರೆ. ಸೊ ಫುಲ್ಲು ಎಲ್ಲರೂ ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾರೆ ಏನಾಗುತ್ತೆ, ಏನಾಗ್ಬಿಡ್ಬೋದು. ಯಾಕಂದರೆ ಬ್ರೂಸ್ ಲೀನೂ ಒಂದು ದೊಡ್ಡ ಮಾರ್ಷಲ್ ಫೈಟರು, ಇವರು ಬಂದ್ಬಿಟ್ಟು ಆಲ್ರೆಡಿ ಒಂದು ದೊಡ್ಡ ಮಾರ್ಷಲ್ ಕುಂಗ್ಫು ಮಾಸ್ಟರ್ ಇವರು ಫಸ್ಟೇ. ಸೊ ಏನಾಗುತ್ತೆ ಅಂದ್ಬಿಟ್ಟು ತುಂಬ ಆಶ್ಚರ್ಯದಿಂದ ನೋಡುವಾಗ ಬ್ರೂಸ್ ಲೀ ಬರೀ 3 ನಿಮಿಷಗಳಲ್ಲಿ ನಾಕ್ಔಟ್ ಮಾಡಿ ಕುಂಗ್ಫು ಮಾಸ್ಟರ್ನ ಕೆಳಗೆ ಬೀಳಿಸ್ತಾರೆ. ಎಲ್ಲರೂ ಫುಲ್ ಶಾಕು, ಏನಪ್ಪ ಇವನೇನು ಮನುಷ್ಯನ ಯಾರು ಇವನು ಅನ್ನೋ ರೇಂಜಿಗೆ ಎಲ್ಲರೂ ಫುಲ್ ಶಾಕ್ ಆಗೋದ್ರು. ಆಗಿದ್ಮೇಲೆ ಫುಲ್ ಅಮೇರಿಕಾನೇ ಫುಲ್ಲು ಎಲ್ಲರೂ ಕುಂಗ್ಫು ಬ್ರೂಸ್ ಲೀ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕಾಗಿದ್ಮೇಲೆ ಬ್ರೂಸ್ ಲೀಗೆ ತುಂಬ ಮೂವೀಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚಾನ್ಸಸ್ ಸಿಗುತ್ತೆ. ಬ್ರೂಸ್ ಲೀನೂ ಎಕ್ಸೆಪ್ಟ್ ಮಾಡಿಕೊಂಡು ತುಂಬ ಅನೇಕ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾರೆ, ಗ್ರೇಟ್ ಹೈಟ್ಸ್ನ ಅಚೀವ್ ಮಾಡ್ತಾರೆ. ಇದೇ ಟೈಮಲ್ಲಿ ಒಂದು ಕೊನೆ ಮೂವಿ ಎಂಟರ್ ದ ಡ್ರ್ಯಾಗನ್ ಅನ್ನೋ ಮೂವಿ ಸ್ಪಾಟಲ್ಲಿ ಲೀ ಅವ್ರಿಗೆ 2 ಸಿಂಪ್ಟಮ್ಸ್ ಬರುತ್ತೆ. ಸೀಜರ್ ಅನ್ನೋ ಸಿಂಪ್ಟಮ್. ಆ ಸಿಂಪ್ಟಮ್ ಏನಪ್ಪ ಅಂದರೆ ತಲೆಯಲ್ಲಿ ಈ ನರಗಳದ್ದೇನೋ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ತುಂಬ ತಲೆನೋವು ಬರುತ್ತೆ. ಸೊ ಸಿಂಪ್ಟಮಿಂದ ಫುಲ್ ಒಂಥರ ಕೊಲಾಪ್ಸ್ ಆಗ್ತಾರೆ. ಸೊ ಮತ್ತು ಅಲ್ಲಿಂದ ಬ್ರೂಸ್ ಲೀನ ಹಾಸ್ಪಿಟಲ್ಗೆ ತೊಗೊಂಡೋಗ್ತಾರೆ. ಹಾಸ್ಪಿಟಲ್ಗೆ ತೊಗೊಂಡೋಗಿದ್ಮೇಲೆ ಅಲ್ಲಿ ಆಟೋಪ್ಸಿ ರಿಪೋರ್ಟ್ ಏನು ಹೇಳುತ್ತಂದರೆ ಅವ್ರಿಗೆ ಬಂದ್ಬಿಟ್ಟು ಸೆರೆಬ್ರಲ್ ಎಡೆಮಾ ಅಂತ ಒಂದು ಪ್ರಾಬ್ಲಮ್ ಇದೆ. ಅದಕ್ಕಾಗಿದ್ಮೇಲೆ ನೆಕ್ಸ್ಟ್ ದಿವಸನೇ ಒಂದು ಶೂಟಿಂಗ್, ಒಂದು ಮೂವಿ ರಿಲೇಟೆಡ್ ಒಂದು ಮೂವಿ ಬಗ್ಗೆ ಒಂದು ಮಾತುಕತೆಗೆ ಅವರು ಕೊಲೀಗ್ ಮನೆಗೆ ಹೋಗಿರ್ತಾರೆ. ಆ ಕೊಲೀಗ್ ಹೆಸರು ಬಂದ್ಬಿಟ್ಟು ಬೆಟ್ಟಿ ಟಿಂಗ್ ಫೇ ಅಂತ. ಅವ್ರ ಮನೆಗೆ ಹೋದಾಗ ಅಲ್ಲೂ ಅಷ್ಟೇ ನಂಗೆ ತುಂಬ ತಲೆನೋವು ಬರ್ತಿದೆ ಅಂದ್ಬಿಟ್ಟು ಅವರು ಕೊಲಿಗೆ ಅಂತಾರೆ. ಆ ಕೊಲಿಗೆ ಬಂದ್ಬಿಟ್ಟು ಒಂದು ಪೇನ್ ಕಿಲ್ಲರ್ ಒಂದು ಕೊಡ್ತಾರೆ. ಆ ಪೇನ್ ಕಿಲ್ಲರ್ ಕೊಟ್ಟಿದ್ದಾದಮೇಲೆ ಓಕೆ ನನಗೆ ಸ್ವಲ್ಪ ಹೊತ್ತು ನಿದ್ದೆ ಬೇಕು, ನಾನು ಸ್ವಲ್ಪ ನಿದ್ದೆ ಮಾಡಿ ಬರ್ತೀನಿ ಅಂದ್ಬಿಟ್ಟು ಅದೇ ಮಾಡಲಿ ಒಂದು ರೂಮಲ್ಲಿ ಹೋಗಿ ಮಲ್ಕೊತಾರೆ. ಮತ್ತು ಇವರೆಲ್ಲ ಹೋಗ್ಬಿಟ್ಟು ಬ್ರೂಸ್ ಲೀನ ಎಬ್ಬಿಸಿದಾಗ ಬ್ರೂಸ್ ಲೀ ಎದುರಲ್ಲ. ಮತ್ತು ಅಲ್ಲಿ ನೋಡಿದ್ರೆ ಡಾಕ್ಟರ್ನ ಕರೀತಾರೆ. ಡಾಕ್ಟರೆಲ್ಲ ಬಂದು ನೋಡಿದ್ರೆ ಬ್ರೂಸ್ ಲೀ ಅಲ್ಲೇ ಸೆತ್ತೋಗಿರ್ತಾರೆ. ಸೊ ಇಲ್ಲಿಗೆ ಬ್ರೂಸ್ ಲೀ ಅವ್ರ ಕತೆ ಎಂಡ್ ಆಯಿತು. ಎರಡನೇದಾಗಿ ಬ್ರೂಸ್ ಲೀ ಅವ್ರು ಮಾಡಿರೋ ಸಾಧನೆಗಳು ನೋಡೋಣ, 7 ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳ ಬಗ್ಗೆ ನೋಡೋಣ. ಮೊದಲನೇದು, ಬ್ರೂಸ್ ಲೀ ಅವರು 2 ಕೈಯಿಂದ 1500 ಪುಷಪ್ಸ್ ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲದ್ರೆ ಮಾಡ್ತಿದ್ರಂತೆ. ನಾವೆಲ್ಲ ಒಂದು 20-30 ಪುಷಪ್ಸ್ ಮಾಡೋಕ್ಕೆ ತುಂಬ ಕಷ್ಟ ಬೀಳ್ತೀರಿ, ಆದರೆ ಇವರು ಅಷ್ಟು ಈಸಿಯಾಗಿ 2 ಕೈಯಲ್ಲಿ 1500 ಪುಷಪ್ಸ್ ತುಂಬ ಕಂಟಿನ್ಯೂಸ್ ಆಗಿ ಅದು ಬ್ರೇಕೇ ಇಲ್ದಿರ ಹೊಡಿತಾ ಇದ್ರಂತೆ. ಅದಕ್ಕೂ ಮೇಲೆ 400 ಪುಷಪ್ಸ್ ಬರೀ ಒಂದೇ ಕೈಯಲ್ಲಿ 400 ಪುಷಪ್ಸ್ ಮಾಡ್ತಿದ್ರಂತೆ. ಮತ್ತು ಬರೀ 2 ಬೆರಳಲ್ಲಿ 200 ಪುಷಪ್ಸ್ ಹೊಡಿತಾ ಇದ್ರಂತೆ. ಮತ್ತು ಒಂದೇ ಥಂಬಲ್ಲಿ 100 ಪುಷಪ್ಸು ಹೊಡಿತಾ ಇದ್ದಾರಂತೆ. ಸೊ ಇದು ಮೊದಲನೇ ವಿಷಯ. ಸೊ ಈ ವಿಷಯಕ್ಕಾಗಿ ತುಂಬ ಜನ ಬಂದ್ಬಿಟ್ಟು ಇವ್ರು ಮನುಷ್ಯನೇ ಅಲ್ಲ, ಇವ್ರಿಗೇನೋ ಸೂಪರ್ ಪವರ್ ಇದೆ ಅಂತ ತುಂಬ ಜನ ಅಂತಿದ್ರು. ಸೊ ಎರಡನೇ ವಿಷಯ ಬಂದ್ಬಿಟ್ಟು ಸ್ಯಾಂಡ್ ಬ್ಯಾಗ್ ಇದೆಯಲ್ಲ, ಸ್ಯಾಂಡ್ ಬ್ಯಾಗ್ ಗೊತ್ತಲ್ಲ, ಒಂದು ಬ್ಯಾಗ್ ಒಳಗೆ ಮರಳಾಕಿ ಬಾಕ್ಸಿಂಗ್ ಯೂಸ್ ಮಾಡ್ತಾರೆ. ಸೊ ಆ ಬ್ಯಾಗು 45 kg ಇರೋ ಬ್ಯಾಗ್ನ ಅವರು ಸೈಡ್ ಕಿಕ್ನ ಯೂಸ್ ಮಾಡಿ 5 ಮೀಟ್ರಿಗೆ ಹಾರಿಸ್ತಾರಂತೆ. ಇದು ಒಂದು ದೊಡ್ಡ ಗ್ರೇಟ್ ವಿಷಯ. ಮೂರನೇ ವಿಷಯ, 1 ಸೆಕೆಂಡಲ್ಲಿ ಬ್ರೂಸ್ ಲೀ ಅವರು 9 ಸತಿ ಪಂಚ್ ಮಾಡೋಷ್ಟು ಕೆಪಾಸಿಟಿ ಅವ್ರಿಗೆ ಇದ್ದಿದ್ದಂತೆ. ಸೊ ಅದನ್ನು ತುಂಬ ಜನ ನೋಡಿದ್ದಾರೆ. ಸೊ ಅದನ್ನು ನಿಜ ಅಂತ ಪ್ರೂವ್ ಆಗಿದೆ. 4ನೇ ವಿಷಯ, ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬ್ರೂಸ್ ಲೀ ಅವರು ಮಾಡುವಂಥ ಸ್ಟಂಟ್ಗಳು ಆ ಕ್ಯಾಮ್ರಾದಲ್ಲಿ ತುಂಬ ಕ್ಯಾಪ್ಚರ್ ಆಗಲ್ವಂತೆ, ಯಾಕಂದರೆ ಅಷ್ಟು ಫಾಸ್ಟಾಗಿ ಮಾಡ್ತಾರಂತೆ. ಸೊ ಇವ್ರು ಮೂವಿ ಡೈರೆಕ್ಟರ್ಸ್ ಏನು ಮಾಡ್ತಾರಂತಂದರೆ ಆ ಸ್ಟಂಟ್ ಭಾಗನ ಮಾತ್ರ ಒಂಥರ ಸ್ಪೀಡ್ನ ಕಡಿಮೆ ಮಾಡಿ ಒಂಥರ ಸ್ಲೋ ಮೋಷನಲ್ಲಿ ತೋರಿಸ್ತಾರಂತೆ ಜನರಿಗೆ. ಇದೆಲ್ಲ ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ, ಯಾಕಂದರೆ ಅವ್ರು ಮಾಡುವಂಥ ಸ್ಟಂಟ್ ಆ್ಯಕ್ಷನ್ಗಳು ಅಷ್ಟು ಫಾಸ್ಟು. ಸೊ ಸ್ಲೋ ಮೋಷನಲ್ಲಿ ತೆಗೆದಾಗ ಅವ್ರದ್ದು ಆ್ಯಕ್ಷನ್ ನೀಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟು ಈಗೆಲ್ಲ ಎಡಿಟ್ ಮಾಡ್ತಾಯಿದ್ರು. 5ನೇ ವಿಷಯ, ಬ್ರೂಸ್ ಲೀ ಒಂದು ಸಣ್ಣ ಹುಡುಗಾಗಿದ್ರೂ ಎಷ್ಟೇ ಡುಮ್ಮಕ್ಕಿರೋ ಒಬ್ಬನ್ನ ಹೊಡೆದು ಅವನ್ನ ಹೇರಲ್ಲಿ ಗಾಳಿಯಲ್ಲೇ ಹಾರಿಸ್ಬೋದು ಅಂತ ಅಂದಿದ್ದಾರೆ. ಸೊ ಅದನ್ನ ಬಂದ್ಬಿಟ್ಟು ಕಿಕ್ಕಿಂಗ್ ಇನ್ಸೈಡ್ ದ ಹೇರ್ ಅಂತಾರೆ. ಇದು ಕೂಡ ಪ್ರೂವ್ ಆಗಿದೆ, ಇದು ಕೂಡ ಮಾಡಿ ತೋರಿಸಿದ್ದಾರೆ. 6ನೇ ವಿಷಯ, ಕಾಯಿನು. ಸೊ ಬ್ರೂಸ್ ಲೀ ಯಾರಾದ್ರು ಫ್ಯಾನ್ನ ಮೀಟ್ ಆದಾಗ ಅವ್ರ ಕೈಯಲ್ಲಿ ಒಂದು ಕಾಯಿನ್ ಕೊಡ್ತಾರಂತೆ. ಕಾಯಿನ್ ಕೊಟ್ಬಿಟ್ಟು ಸೊ 1 ಮೀಟ್ರ್ ದೂರದಲ್ಲಿ ಹೋಗಿ ನಿಂತ್ಕೊತಾರಂತೆ. ನಿಂತ್ಕೊಂಡು ಫ್ಯಾನ್ಗೆ ತಿಳಿಸ್ತಾರಂತೆ, ನೀನು ಅಕಸ್ಮಾತ್ ಏನಾದರೂ ನನ್ನ ಬಾಡಿಯಲ್ಲಿ ಸ್ಲೈಟಾಗಿ ಏನಾದರೂ ಮೂಮೆಂಟ್ ನೋಡಿದ್ರು ನೀನು ತಕ್ಷಣ ಕೈಯು ಮತ್ತು ನೀನು ಕಣ್ಣ ಮುಚ್ಕೊಂಬಿಡ್ಬೇಕು ಅಂತಾರಂತೆ. ಸೊ ಹಾಗೆಯೇ ಅವ್ರ ಫ್ಯಾನು ಅದೇ ಥರ ಫಾಲೋ ಮಾಡ್ತಾರಂತೆ. ಫಾಲೋ ಮಾಡಿದಾಗಿ ಮೇಲೆ ಬ್ರೂಸ್ ಲೀ ಬಂದ್ಬಿಟ್ಟು ಸಡನ್ನಾಗಿ ತುಂಬ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿರ್ತಾರಂತೆ. ಬ್ರೂಸ್ ಲೀ ಅವರು ಕಣ್ ತೆಗಿಯಪ್ಪ ಅಂದಾಗ ಆ ಫ್ಯಾನು ಕೈ ತೆಗೆದಾಗ ಆ ಕೈಲಿರೋ ಕಾಯಿನು ಬೇರೆ ಕಾಯಿನ ಚೇಂಜ್ ಆಗಿರುತ್ತಂತೆ. ನೋಡಿ ಬ್ರೂಸ್ ಲೀ ಅಷ್ಟು ಫಾಸ್ಟಾಗಿದ್ದಾರೆ. ಆ ಗ್ಯಾಪಲ್ಲಿ ಬಂದ್ಬಿಟ್ಟು 2 ಕಾಯಿನನ್ನು ಚೇಂಜ್ ಮಾಡಿಬಿಟ್ಟು ಇದ್ದಿದ್ದ ಕಾಯಿನ್ ಒರಿಜಿನಲ್ ಕಾಯಿನ್ನ ಎತ್ಬಿಟ್ಟು ಬೇರೆ ಕಾಯಿನ ರೀಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದು ಫಾಸ್ಟು.
ಏಳನೇ ವಿಷಯ 1 ಇಂಚ್ ಪಂಚ್. ನೋಡಿ ನಾನು ಕೈ ಇದ್ದರೆ ಇಲ್ಲಿ 1 ಇಂಚ್, ಇಲ್ಲಿ ಇಷ್ಟೇ 1 ಇಂಚು. ಸೊ ಹಿಂಗೆ ಹೊಡೆದ್ರೆ ಸಾಕು, ಇಲ್ಲಿರೋ ಪರ್ಸನ್ನು ಒಂದು 5 ಮೀಟ್ರಿಗೆ ಹಾರ್ಕೊಂಡು ಕೆಳಗೆ ಬೀಳ್ತಾರೆ ಅಂತ ಅಂದಿದ್ದಾರೆ. ಅದು ಮಾಡಿ ತೋರಿಸಿದ್ದಾರೆ. ಅದು ಎಷ್ಟೋ ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಗಳು ಬಂದಿದೆ. ಇದೇ ಬ್ರೂಸ್ ಲಿ ಅವರ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ಪ್ಲಸ್ ತುಂಬ 7 ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು. ಸೊ ಮೂರನೇ ಭಾಗಕ್ಕೆ ಬರೋಣ. ಮೂರನೇ ಭಾಗ ಏನಂದರೆ, ಬ್ರೂಸ್ ಲಿ ಅವರು ಸತ್ತೋಗೋಕ್ಕೆ ಮುಂಚೆ ಕೆಲವು ವಿಷಯಗಳ ಸಮಾಜ ಕೊಟ್ಬಿಟ್ಟೋಗಿರ್ತಾರೆ. ಸೊ ಅದನ್ನೇ ಕೋಟ್ಸ್ ಅಂತಾರಲ್ಲ, ಸೊ ಆ ವಿಷಯಗಳನ್ನ ಒಂದೊಂದಾಗಿ ನೋಡೋಣ. ನಾನು ಬಂದ್ಬಿಟ್ಟು 5 ಕೋಟ್ಸ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ನೋಡೋಣ. ಸೊ ಮೊದಲನೇದು ಬಂದ್ಬಿಟ್ಟು, ದ ಮೋರ್ ವಿ ವ್ಯಾಲ್ಯೂ ಥಿಂಗ್ಸ್ ದ ಲೆಸ್ ವಿ ವ್ಯಾಲ್ಯೂ ಅವರ್ ಸೆಲ್ಸ್. ಇದಕ್ಕೆ ಅರ್ಥ ಏನಂದರೆ, ನಾವು ಯಾವಾಗ ಬೇರೆ ವಸ್ತು ಇಲ್ಲಾಂದರೆ ಬೇರೆಯವ್ರ ಮೇಲೆ ತುಂಬಾ ವ್ಯಾಲ್ಯೂ ಇಟ್ಕೊತಿರೋ ಆ ಟೈಮಲ್ಲಿ ನಾವು ನಮ್ಮನ್ನ ವ್ಯಾಲ್ಯೂ ಮಾಡಲ್ಲ. ಸೊ ಇದೇ ಮೊದಲನೇ ಕೋಟು. ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಕೂಡ, ಯಾಕಂದರೆ ಇದು ಬಂದ್ಬಿಟ್ಟು ನನ್ನ ಪರ್ಸ್ನಲಾಗಿ ಎಲ್ಲರಿಗೂ ಪರ್ಸ್ನಲಾಗಿ ತುಂಬಾ ಇಂಪ್ಲಿಮೆಂಟ್ ಆಗುತ್ತೆ. ಎರಡನೇದು, ಎಂಪ್ಟಿ ಯುವರ್ ಮೈಂಡ್, ಬಿ ಫಾರ್ಮ್ಲೆಸ್, ಬಿ ವಾಟರ್ ಮೈ ಫ್ರೆಂಡ್. ಹಂಗಂದರೆ ಏನಕ್ಕೆ ವಾಟರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀರು ಗೊತ್ತಲ್ಲ, ನೀರಿಗೆ ಒಂದು ಸ್ಪೆಸಿಫೈಡ್ ಶೇಪ್ ಅಂತ ಏನಿಲ್ಲ. ನೀವು ಎಲ್ಲಿ ಹಾಕ್ತಿರೋ ಅದರ ಪ್ರಕಾರ ನೀರು ಬಂದ್ಬಿಟ್ಟು ಸೆಟ್ ಆಗುತ್ತೆ. ಇವಾಗ ನೀರನ್ನ ಬಾಟ್ಲಲ್ಲಿ ಒಯ್ದರೆ ಬಾಟ್ಲ್ ಶೇಪಲ್ಲಿ ಇರುತ್ತೆ, ಒಂದು ಗ್ಲಾಸಲ್ಲಿ ಒಯ್ದರೆ ಗ್ಲಾಸ್ ಶೇಪ್ ಇಟ್ಕೊಳ್ಳುತ್ತೆ, ಒಂದು ಪ್ಲೇಟಲ್ಲಿ ಹಾಕಿದ್ರೆ ಪ್ಲೇಟ್ ಶೇಪಲ್ಲಿ ಇರುತ್ತೆ. ಸೊ ವಾಟರ್ಗೆ ಒಂದು ಫಾರ್ಮ್ ಅನ್ನೋದಿಲ್ಲ, ಫಾರ್ಮ್ಲೆಸ್ಸು. ಸೊ ಅದಕ್ಕೆ ನೀರು ಥರ ವಾಟರ್ ಥರ ಇರಬೇಕು ಅಂತ ಬ್ರೂಸ್ ಲಿ ಅಂದಿದ್ದಾರೆ. ಏನೇ ಕಷ್ಟ ಬಂದರೂ ಆ ಕಷ್ಟಕ್ಕೆ ತಕ್ಕಂಗೆ ನೀವು ಚೇಂಜ್ ಮಾಡಿಕೊಂಡು ನೀವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು, ಗ್ರೇಟ್ ಹೈಟ್ಸ್ ಕತ್ತಾನೆ ಇರಬೇಕು ಅಂತ ಅಂದಿದ್ದಾರೆ. ಮೂರನೇದು ಬಂದ್ಬಿಟ್ಟು, ಐ ಆಮ್ ನಾಟ್ ಇನ್ ಯುವರ್ ವರ್ಲ್ಡ್ ಟು ಲೀವ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಯು ಆರ್ ನಾಟ್ ಇನ್ ದಿಸ್ ವರ್ಲ್ಡ್ ಟು ಲೀವ್ ಅಪ್ ಟು ಮೈಂಡ್. ಇದಕ್ಕೆ ಅರ್ಥ, ನಾನು ಈ ಪ್ರಪಂಚದಲ್ಲಿದ್ದೀನಿ, ನಾನು ಬಂದ್ಬಿಟ್ಟು ನಿನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ನಾನು ಇರೋಕ್ಕಾಗಲ್ಲ, ಅದೇ ಥರ ನೀನು ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಇರಬಾರ್ದು. ಸೊ ನೀನು ಹೆಂಗಿದ್ಯೋ ನೀನು ಹಂಗಿರು, ನಾನು ಹೆಂಗಿದ್ಯೋ ನಾನು ಹಂಗಿರ್ತೀನಿ. ಸೊ ಇದೇ ಮೂರನೇ ಕೋಟು. ನಾಲ್ಕನೇದು ಬಂದ್ಬಿಟ್ಟು, ಇಫ್ ಯು ಸ್ಪೆಂಡ್ ಟೂ ಮಚ್ ಟೈಮ್ ಥಿಂಕಿಂಗ್ ಯು ವಿಲ್ ನೆವರ್ ಗೆಟ್ ಇಟ್ ಡನ್. ಇಫ್ ಯು ಸ್ಪೆಂಡ್ ಟೂ ಮಚ್ ಟೈಮ್ ಥಿಂಕಿಂಗ್ ಯು ವಿಲ್ ನೆವರ್ ಗೆಟ್ ಇಟ್ ಡನ್. ನಾವು ಯಾವಾಗ ಒಂದು ವಿಷಯ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀರೋ ನಾವು ಆ ವಿಷಯನ ಖಂಡಿತವಾಗ್ಲೂ ಮಾಡಲ್ಲ. ಏನಾದರೂ ಮಾಡಬೇಕಂದ್ರೆ ಓಕೆ ಇದು ಸರಿನಾ ತಪ್ಪಾ ಅಂತ ಯೋಚನೆ ಆವಾಗಲೇ ಸ್ಪಾಟ್ ಡಿಸಿಷನ್ ಮಾಡಿಬಿಟ್ಟು ಬೇಗ ಹೋಗಿ ಮಾಡಿಬಿಡ್ಬೇಕು ಆ ವಿಷಯನ. ಸುಮ್ಮನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಇದ್ದರೆ ಅದು ಇನ್ನೂ ನಮ್ಮ ಮೂಡ್ನ ಸ್ಪಾಯ್ಲ್ ಮಾಡುತ್ತೆ. ಪ್ಲಸ್ ನಮಗಿನ್ನೂ ಆ ವಿಷಯನ ಮಾಡೋಕ್ಕೆ ನಮಗೆ ಆ ಸ್ಟ್ರೆಂತ್ ಕೊಡಲ್ಲ. ಐದನೇ ವಿಷಯ, ನೋಟಿಸ್ ದಟ್ ದ ಸ್ಟಿಫೆಸ್ಟ್ ಟ್ರೀ ಇನ್ ಮೋಸ್ಟ್ ಇಸ್ ದ ಮೋಸ್ಟ್ ಈಸಿಲಿ ಕ್ರ್ಯಾಕ್ಡ್ ವೈಲ್ ದ ಬ್ಯಾಂಬೂ ಆರ್ ಬಿಲೋ ಸರ್ವೈವ್ಸ್ ಬೈ ಬೆಂಡಿಂಗ್ ವಿತ್ ದ ವಿಂಡ್. ಸೊ ಇದಕ್ಕೇನು ಅರ್ಥ ಅಂದರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅಂದ್ಕೊಳ್ಳಿ, ಒಂದು ಸ್ಟಿಫ್ ಆಗಿರೋ ಒಂದು ಮರ ಇದೆ, ಇನ್ನೊಂದು ಬ್ಯಾಂಬೋ ಮರ ಇದೆ. ಸೊ ತುಂಬ ಬಿರುಗಾಳಿ ಇಲ್ಲಾಂದ್ರೆ ಸುಂಟರಗಾಳಿ ಬರುವಾಗ ಈ ಸ್ಟಿಫ್ ಆಗಿರೋ ಮರ ಏನಾಗುತ್ತೆ, ತುಂಬ ಗಾಳಿ ಹೊಡೆದಾಗ ಈ ಸ್ಟಿಫ್ ಆಗಿರೋ ಮರ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಆಗಿರಲ್ಲ. ಸೊ ಹಿಂಗೆ ಮುರಿದು ಬಿದ್ದೋದ್ರೆ ಮತ್ತೆ ಅದು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಇದೇ ಬ್ಯಾಂಬೂನ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೇ ಬಿರುಗಾಳಿ ಸುಂಟರಗಾಳಿ ಬಂದ್ರೂ ಅದು ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ, ಸ್ಟಿಫ್ನೆಸ್ ಆಗಿರಲ್ಲ. ಸೊ ಅದು ಬಂದ್ಬಿಟ್ಟು ಬಗ್ಗಿದಾಗಿದ್ಮೇಲೆ ಗಾಳಿ ಎಲ್ಲ ಹೋಗಿದ್ಮೇಲೆ ಮತ್ತೆ ನಿಂತ್ಕೊಳ್ಳುತ್ತೆ. ಸೊ ಇದೇ ಯಾವಾಗಲೂ ಸ್ಟಿಫ್ನೆಸ್ ಆಗಿರಬೇಕು, ರಿಜಿಡ್ ಆಗಿರಬಾರ್ದು. ಸೊ ಇದೊಂದು 5ನೇ ಕೋಟು. ಸೊ ಈ 5 ಕೋಟು ತುಂಬ ಒಳ್ಳೆ ಕೋಟುಗಳು, ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ ಕೋಟು ಇಷ್ಟ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬ್ರೂಸ್ ಲಿ ಫ್ಯಾನ್ ಆಗಿದ್ದರೆ, ಏನಕ್ಕೆ ಬ್ರೂಸ್ ಲಿ ಫ್ಯಾನ್ ಆಗಿದ್ದೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಹ್ಯಾವ್ ಎ ಗ್ರೇಟ್ ಡೇ ಹೆಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.